ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯಾಗಲು ಅರ್ಜಿ ಸಲ್ಲಿಸಿದ್ದ 14ನೇ ಆರೋಪಿ ಪ್ರದೋಷ್ ಹೇಳಿಕೆಯನ್ನ 1 ವಾರಗಳ ಕಾಲ ದಾಖಲಿಸದಂತೆ ಸೆಷನ್ ಕೋರ್ಟ್ ಆದೇಶಿಸಿದೆ. ಪ್ರದೋಷ್ ಹೇಳಿಕೆ ದಾಖಲು ಮಾಡದಂತೆ ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲ ಹಶ್ಮತ್ ಪಾಷಾ ಅವರು ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಈ ಅರ್ಜಿಯನ್ನ ನ್ಯಾಯಾಲಯ ನಿನ್ನೆ ವಿಚಾರಣೆ ಕೂಡ ನಡೆಸಿತು. ಈ ವೇಳೆ ಹೈಕೋರ್ಟ್ನಲ್ಲಿ ಪ್ರಶ್ನಿಸಲು ಅವಕಾಶ ಇದೆ. ಒಂದು ವೇಳೆ ಹೈಕೋರ್ಟ್ ಸೆಷನ್ಸ್ ಕೋರ್ಟ್ ಆದೇಶ ಎತ್ತಿ ಹಿಡಿದರೆ ಪ್ರಕ್ರಿಯೆ ಮುಂದುವರಿಸಬಹುದು. ತಕ್ಷಣಕ್ಕೆ ಪ್ರದೋಷ್ ಹೇಳಿಕೆ ದಾಖಲಿಸಬಾರದು ಎಂದು ಪ್ರಬಲವಾಗಿ ವಾದಿಸಿದರು. ಇದಕ್ಕೆ ಪ್ರದೋಷ್ ವಕೀಲರು ಆಕ್ಷೇಪ ಕೂಡ ವ್ಯಕ್ತಪಡಿಸಿದ್ರು. ಆದರೆ ಕೋರ್ಟ್ ದರ್ಶನ್ ಪರ ವಕೀಲರ ವಾದವನ್ನ ಪುರಸ್ಕರಿಸಿ ಆಗಸ್ಟ್ 18ರವರೆಗೆ ಪ್ರದೋಷ್ ಹೇಳಿಕೆ ದಾಖಲು ಮಾಡದಂತೆ ಸೂಚಿಸಿದೆ. ಹೀಗಾಗಿ ದರ್ಶನ್ಗೆ 1 ವಾರಗಳ ಕಾಲ ರಿಲೀಫ್ ಕೂಡ ಸಿಕ್ಕಂತಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರಿಗೆ ಬೆಂಗಳೂರಿನ 59ನೇ CCH ನ್ಯಾಯಾಲಯ ಏನಿದೆ ಆಗಸ್ಟ್ 18ರವರೆಗೆ ತಾತ್ಕಾಲಿಕವಾಗಿ ರಿಲೀಫ್ ನೀಡಿರುವಂಥದ್ದು. ಇನ್ನು ಪ್ರಕರಣದ 14ನೇ ಆರೋಪಿ ಹಾಗೂ ದರ್ಶನ್ ಆಪ್ತ ಪ್ರದೋಷ್ ಮಾಫಿ ಸಾಕ್ಷಿ ಆಗಲು ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಇದಕ್ಕೆ ಸಹ ಆರೋಪಿಗಳ ಆಕ್ಷೇಪವನ್ನ ಕೋರ್ಟ್ ತಳ್ಳಿಹಾಕಿತ್ತು. ದರ್ಶನ್ ಪರ ವಕೀಲರ ಕೋರಿಕೆಯ ಮೇರೆಗೆ ಕೋರ್ಟ್ ಆಗಸ್ಟ್ 18ರವರೆಗೆ ಪ್ರದೋಷ್ ಹೇಳಿಕೆಯನ್ನ ದಾಖಲಿಸದಂತೆ ಆದೇಶವನ್ನ ಹೊರಡಿಸಿದೆ. ಇನ್ನು ದರ್ಶನ್ ಪರ ಹಿರಿಯ ವಕೀಲರಾದ ಹಶ್ಮತ್ ಪಾಷಾ ಅವರ ವಾದವನ್ನ ಆಲಿಸಿದ ನ್ಯಾಯಾಲಯ ಏನಿದೆ ಪ್ರದೋಷ್ ಹೇಳಿಕೆ ದಾಖಲಿಸಲು ಆಗಸ್ಟ್ 18ರವರೆಗೆ ಕಾಲಾವಕಾಶವನ್ನು ನೀಡಿದೆ. ಇನ್ನು ಪ್ರದೋಷ್ ಜೈಲಿನಿಂದ ಪ್ರತ್ಯೇಕವಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಲಯಕ್ಕೆ ಹಾಜರಾಗಲು ಸೂಚಿಸಲಾಗಿದೆ. ಪ್ರದೋಷ್ ಮಾಫಿ ಸಾಕ್ಷಿಯಾಗುವುದಕ್ಕೆ ಇತರ ಸಹ ಆರೋಪಿಗಳು ಸಲ್ಲಿಸಿದ್ದ ಆಕ್ಷೇಪಗಳನ್ನು ಸೆಷನ್ಸ್ ನ್ಯಾಯಾಲಯ ಸಂಪೂರ್ಣವಾಗಿ ತಳ್ಳಿಹಾಕಿದೆ. ಇನ್ನು ಪ್ರದೋಷ್ ಅವರು 11 ಪುಟಗಳ ಸುದೀರ್ಘ ಅರ್ಜಿಯನ್ನ ಪಟ್ಟಣಗೆರೆ ಶೆಡ್ನಲ್ಲಿ ಜೂನ್ 8ರಂದು ನಡೆದ ಭೀಕರ ಕೃತ್ಯಗಳ ಪಿನ್ ಟು ಪಿನ್ ವಿವರಗಳನ್ನ ಆ 11 ಪುಟಗಳ ಸುದೀರ್ಘ ಅರ್ಜಿಯಲ್ಲಿ ಹೇಳ್ಕೊಂಡಿದ್ರು. ಇನ್ನು ಅದರಲ್ಲಿ ಪವಿತ್ರ ಗೌಡ ಅವರಿಗೆ ರೇಣುಕಾಸ್ವಾಮಿ ಅವರು ಕಳಿಸಿರುವಂತಹ ಸಂದೇಶಗಳಿಂದ ಕೋಪಗೊಂಡ ದರ್ಶನ್ ಅವರು ಆತನನ್ನ ತೀವ್ರವಾಗಿ ನಿಂದಿಸಿ ತಲೆಯಿಂದ ರಕ್ತ ಬರುವಂತೆ ಹೊಡೆದಿದ್ರು ಅಂತ, ಹಾಗೆ ನಂತರ ಸ್ಥಳಕ್ಕೆ ಪವಿತ್ರ ಗೌಡ ಕೂಡ ಬಂದು ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ರು ಅಂತ ಕೂಡ ಅವರ 11 ಪುಟಗಳಲ್ಲಿ ಬರೆದುಕೊಂಡಿದ್ರು. ರೇಣುಕಾಸ್ವಾಮಿಯನ್ನ ಕೇವಲ ಅಂಡರ್ವೇರ್ನಲ್ಲಿ ಟಾಟಾ ಎಸ್ ವಾಹನಕ್ಕೆ ನೇತು ಹಾಕಿ ನೈಲಾನ್ ಹಗ್ಗದಿಂದ ಅಮಾನವೀಯವಾಗಿ ತಳಿಸಲಾಗಿತ್ತು ಅಂತ ಹೇಳಿದ್ದಾರೆ. ಇನ್ನು ದರ್ಶನ್ ಅವರು ರೇಣುಕಾಸ್ವಾಮಿ ಎದೆ ಮತ್ತು ಕುತ್ತಿಗೆಯ ಮೇಲೆ ಕಾಲಿನಿಂದ ಬಲವಾಗಿ ಓದಿದ್ರು, ಮತ್ತೆ ಎದೆಯ ಮೇಲೆ ನಿಲ್ಲಲು ಯತ್ನಿಸಿದ್ರು ಕೂಡ. ಪ್ರದೋಷ್ ದರ್ಶನ್ ಅವರನ್ನ ಪಕ್ಕಕ್ಕೆ ಎಳೆಯುವಷ್ಟರಲ್ಲಿ ಇನ್ನು ರೇಣುಕಾಸ್ವಾಮಿ ಅವರು ಮೃತಪಟ್ಟಿದ್ದರು ಅಂತ ಹೇಳಿ ಪ್ರದೋಷ್ ಅವರು ತಮ್ಮ 11 ಪುಟಗಳ ಒಂದು ವಿವರಣೆಯಲ್ಲಿ ಕೂಡ ಅವರು ಬರೆದುಕೊಂಡಿದ್ರು. ಹಾಗೆ ಕೊಲೆಯ ನಂತರ ಪ್ರಕರಣವನ್ನ ಸೆಟಲ್ ಮಾಡೋದಕ್ಕೆ ದರ್ಶನ್ ಒತ್ತಡ ಹೇರಿದ್ರು ಅಂತೆ. ಒಂದು ವೇಳೆ ವಿಷಯ ಹೊರಬಂದ್ರೆ ತಾವು ಗನ್ನಿಂದ ಶೂಟ್ ಮಾಡಿಕೊಂಡು ಸಾಯುವುದಾಗಿ ದರ್ಶನ್ ಅವರ ಗ್ಯಾಂಗ್ಗೆ ಬೆದರಿಕೆಯನ್ನ ಕೂಡ ಹಾಕಿದ್ರು. ಪ್ರಕರಣದಲ್ಲಿ ಈಗಾಗಲೇ ದರ್ಶನ್ ಸೇರಿದಂತೆ ಒಟ್ಟು 17 ಆರೋಪಿಗಳ ವಿರುದ್ಧ ಕೊಲೆ ಆರೋಪದ ಚಾರ್ಜ್ ಶೀಟ್ ದಾಖಲಾಗಿದೆ. ಇದೀಗ ಸ್ವತಃ ಆಪ್ತನೇ ಮಾಫಿ ಸಾಕ್ಷಿಯಾಗಿ ಸಂಪೂರ್ಣ ಸತ್ಯವನ್ನು ಒಪ್ಪಿಕೊಳ್ಳಲು ಸಿದ್ಧವಾಗಿರುವುದರಿಂದ ದರ್ಶನ್ ಮತ್ತು ಪವಿತ್ರ ಗೌಡ ಗ್ಯಾಂಗ್ಗೆ ಭಾರೀ ಕಾನೂನು ಹಿನ್ನಡೆಯಾಗಿದೆ. ದರ್ಶನ್ ಪರ ವಕೀಲರ ವಾದವನ್ನ ಪುರಸ್ಕರಿಸಿ ಆಗಸ್ಟ್ 18ರವರೆಗೆ ಪ್ರದೋಷ್ ಹೇಳಿಕೆ ದಾಖಲು ಮಾಡದಂತೆ ಸೂಚಿಸಿದೆ. ಹೀಗಾಗಿ ದರ್ಶನ್ಗೆ 1 ವಾರಗಳ ಕಾಲ ರಿಲೀಫ್ ಸಿಕ್ಕಂತಾಗಿದೆ.